ನಾಗರವಧು ಎನ್ನುವ ಹೆಸರನ್ನು ಕೇಳಿರುವವರು ತುಂಬಾನೇ ವಿರಳವೆನ್ನಬಹುದು. ಯಾಕೆಂದರೆ ಇವರನ್ನು ಅನೇಕ ಬಾರಿ ನಕಾರಾತ್ಮಕ ರೂಪದಲ್ಲೇ ಚಿತ್ರಿಸಲಾಗಿದೆ. ನಾಗರವಧುಗಳಲ್ಲಿ ಒಂದಿಷ್ಟು ಮಹಿಳೆಯರು ವೇಶ್ಯವಾಟಿಕೆ ಮಾಡಿರಬಹುದು. ಹಾಗಂದ ಮಾತ್ರಕ್ಕೆ ಎಲ್ಲಾ ನಾಗರವಧುಗಳು ಹಾಗೇ ಎಂಬುದು ತಪ್ಪು ಕಲ್ಪನೆ. ಹಿಂದಿನ ಕಾಲದಲ್ಲಿ ನಾಗರವಧುಗಳಿಗೆ ಸಮಾಜದಲ್ಲಿ ಪ್ರತಿಷ್ಠಿತ ಹಾಗೂ ಗೌರವಾನ್ವಿತ ಸ್ಥಾನವಿತ್ತು. ನಾಗರವಧುಗಳು ಕಲೆ, ನೃತ್ಯ ಹಾಗೂ ಸಾಹಿತ್ಯದಲ್ಲಿ ಅಪಾರ ಜ್ಞಾನವನ್ನು ಹೊಂದಿದವರಾಗಿದ್ದರು. ಇವರು ಸೌಂದರ್ಯ, ಪಾಂಡಿತ್ಯ, ಕಲೆ ಮತ್ತು ಸಂಸ್ಕೃತಿಯ ಒಂದು ರೂಪವಾಗಿದ್ದರು. ನಾಗರವಧು ಎಂಬುದು ನಗರದ ವಧು ಎನ್ನುವ ಅರ್ಥವನ್ನು ನೀಡುತ್ತದೆ. ಇವರು ಕಲೆ, ಸಂಸ್ಕೃತಿ ಮತ್ತು ಸಾಹಿತ್ಯದಂತಹ ಕ್ಷೇತ್ರದಲ್ಲಿ ಅಪ್ರಮೇಯಳು ಎಂದು ಗುರುತಿಸಲ್ಪಟ್ಟ ಆಯಾ ಸಮಾಜದ ಮಹಿಳೆಯಾಗಿದ್ದವಳು. ಸಾಮಾನ್ಯ ಮಹಿಳೆಯಾಗಿರಲಿಲ್ಲ, ಬದಲಾಗಿ ಅವಳು ನೃತ್ಯ, ಸಂಗೀತ, ಕಾವ್ಯ ಮತ್ತು ಸೌಂದರ್ಯದ ವಿಷಯದಲ್ಲಿ ಸುಂದರಿ ಮತ್ತು ಶ್ರೇಷ್ಠಳಾಗಿದ್ದಳು. ನಾಗರವಧುಗಳು ವಿವಾಹವಾಗುತ್ತಿರಲಿಲ್ಲ. ಇವರನ್ನು ಸಮಾಜದ ಅತ್ಯಮೂಲ್ಯವಾದ ಆಸ್ತಿ ಎಂದು ಪರಿಗಣಿಸಲಾಗುತ್ತಿತ್ತು. ಇವರು ಇಂದ್ರಿಯ ಬಯಕೆಗಳನ್ನು ನಿಗ್ರಹಿಸಲು ಮಾತ್ರವಲ್ಲದೆ ಕಲೆ ಮತ್ತು ಸೌಂದರ್ಯ ಹಾಗೂ ಸಾಹಿತ್ಯಕ್ಕೂ ತಮ್ಮನ್ನು ತೊಡಗಿಸಿಕೊಂಡವರಾಗಿದ್ದರು. ಆ ಕಾಲದಲ್ಲಿ ನಗರದ ಎಲ್ಲಾ ಸುಂದರ ಹುಡುಗಿಯರನ್ನು ಸ್ಪರ್ಧೆಯಲ್ಲಿ ಭಾಗವಹಿಸಲು ಕೇಳಲಾಗುತ್ತಿತ್ತು. ಈ ಸ್ಪರ್ಧೆಯಲ್ಲಿ ಗೆದ್ದ ಹುಡುಗಿಯನ್ನು ನಾಗರವಧು ಎಂದು ಕರೆಯಲಾಗುತ್ತಿತ್ತು. ಇದಾದ ನಂತರ ಹೂವುಗಳಿಂದ ತುಂಬಿದ ದೊಡ್ಡ ಉದ್ಯಾನವನ ಮತ್ತು ಎಲ್ಲಾ ರೀತಿಯ ಸೌಲಭ್ಯಗಳಿಂದ ಕೂಡಿದ ಅರಮನೆಯನ್ನು ನೀಡಲಾಗುತ್ತಿತ್ತು. ಮಹಾಭಾರತ ಕಾಲದಲ್ಲಿ ನಾಗರವಧು. ಮಹಾಭಾರತದಲ್ಲಿ ಬರುವ ಅಂಬಿಕಾ ಮತ್ತು ಅಂಬಾಲಿಕಾರ ಸಹೋದರಿ ಅಂಬಾಳ ಕಥೆಯಲ್ಲಿ ನಾಗರವಧುವಿನ ಉಲ್ಲೇಖವಿದೆ. ಅಂಬಾಳು ಸ್ವತಂತ್ರವಾಗಿ ಬದುಕಿದಳು ಮತ್ತು ಅನೇಕ ಜನರ ಮೇಲೆ ಪ್ರಭಾವ ಬೀರಿದವಳು. ಆಮ್ರಪಾಲಿ. ಆಮ್ರಪಾಲಿಯ ಬಗ್ಗೆ ನಾವು ಬೌದ್ಧ ಗ್ರಂಥಗಳಲ್ಲಿ ಜಿಂಚರಿತ್ನಲ್ಲಿ ಉಲ್ಲೇಖಿಸಲಾಗಿದೆ. ಆಮ್ರಪಾಲಿ ವೈಶಾಲಿ ಗಣರಾಜ್ಯದ ವೇಶ್ಯೆಯಾಗಿದ್ದಳು. ಆಕೆ ಅತ್ಯಂತ ಸುಂದರಿ, ಬುದ್ಧಿವಂತೆ ಮತ್ತು ನೃತ್ಯ ಕಲೆಯಲ್ಲಿ ಪ್ರವೀಣಳಾಗಿದ್ದಳು. ಭಗವಾನ್ ಮಹಾತ್ಮ ಬುದ್ಧ ಸ್ವತಃ ಆಮ್ರಪಾಲಿಯ ಮಾವಿನ ತೋಟದಲ್ಲಿ ತಂಗಿದ್ದನು. ನಂತರ ಆಮ್ರಪಾಲಿ ಬುದ್ಧನಿಂದ ಪ್ರಭಾವಿತಳಾಗಿ ಸನ್ಯಾಸಿನಿಯಾದಳು. ಆ ಕಾಲದಲ್ಲಿ ನಾಗರವಧುಗಳನ್ನು ವೇಶ್ಯೆಯರು ಎಂದು ಪರಿಗಣಿಸುತ್ತಿರಲಿಲ್ಲ. ಅವರನ್ನು ಕಲಾದೇವಿಯರನ್ನಾಗಿ ಪರಿಗಣಿಸಲಾಗುತ್ತಿತ್ತು. ಚಾಣಕ್ಯ ಎಂದು ಕರೆಯಲ್ಪಡುವ ಕೌಟಿಲ್ಯನು ತನ್ನ ಅರ್ಥಶಾಸ್ತ್ರ ಪುಸ್ತಕದಲ್ಲಿ ವೇಶ್ಯೆಯರಿಗೆ ಪ್ರತ್ಯೇಕ ನಿಯಮಗಳು ಮತ್ತು ತೆರಿಗೆ ವ್ಯವಸ್ಥೆಯನ್ನು ವಿವರಿಸಿದ್ದಾನೆ. ಇದು ಗುಪ್ತ ಅಥವಾ ಖಂಡನೀಯ ಕೃತ್ಯವಲ್ಲ, ಬದಲಾಗಿ ಸಂಘಟಿತ ಸಾಮಾಜಿಕ ರಚನೆಯ ಭಾಗವಾಗಿದೆ ಎಂಬುದನ್ನು ಸ್ಪಷ್ಟಪಡಿಸಿದ್ದಾರೆ. ಹಿಂದೂ ಧರ್ಮದಲ್ಲಿ ನಾಗರವಧುಗಳು ಹಿಂದೂ ಧರ್ಮದಲ್ಲಿ ಸರಸ್ವತಿ ದೇವಿಯನ್ನಾಗಿರಬಹುದು, ಶಿವನ ನಟರಾಜ ರೂಪವನ್ನಾಗಿರಬಹುದು ನಾವು ಕಲೆ ಮತ್ತು ಸಾಹಿತ್ಯದ ರೂಪವಾಗಿ ಪರಿಗಣಿಸುತ್ತೇವೆ. ಹಾಗೆ ನಾಗರವಧುಗಳು ಕೂಡ ಅಂತಹ ಕಲೆಗಳ ಪ್ರೋತ್ಸಾಹಕರು, ಅವರನ್ನು ಅವಮಾನಿಸಬಾರದು ಎಂದು ಹೇಳಲಾಗಿದೆ. ಬೌದ್ಧ ಧರ್ಮದಲ್ಲಿ ನಾಗರವಧುಗಳು. ಬೌದ್ಧ ಧರ್ಮವು ಎಲ್ಲಾ ವರ್ಗಗಳನ್ನು, ಅಂದರೆ ರಾಜನಾಗಿರಬಹುದು ಅಥವಾ ವೇಶ್ಯೆಯಾಗಿರಬಹುದು, ಬೆಂಬಲಿಸಿತ್ತು ಎಂಬುದಕ್ಕೆ ಆಮ್ರಪಾಲಿಯೇ ಉತ್ತಮ ಉದಾಹರಣೆಯಾಗಿದ್ದಾಳೆ. ಆಮ್ರಪಾಲಿ ವೇಶ್ಯೆಯಾಗಿದ್ದರೂ ಆಕೆಯನ್ನು ಬುದ್ಧ ಸನ್ಯಾಸಿಯಾಗಲು ಅವಕಾಶ ನೀಡಿದ್ದನು. ನಾಗರವಧು ಸಂಪ್ರದಾಯವು ಧರ್ಮಕ್ಕೆ ವಿರುದ್ಧವಾಗಿರಲಿಲ್ಲ, ಬದಲಿಗೆ ಅದು ಸಮಾಜದ ಕಲೆ ಮತ್ತು ಸಂಸ್ಕೃತಿಯ ಬೆಳವಣಿಗೆಯ ಒಂದು ಭಾಗವಾಗಿತ್ತು. ಅದು ಆಮ್ರಪಾಲಿ ಆಗಿರಲಿ ಅಥವಾ ಇತರ ವೇಶ್ಯೆಯರಾಗಿರಲಿ, ಈ ಮಹಿಳೆಯರು ತಮ್ಮ ಯುಗದ ಸಮಾಜಕ್ಕೆ ಕಲೆ, ಸೌಂದರ್ಯ ಮತ್ತು ಸೈದ್ಧಾಂತಿಕ ಸ್ವಾತಂತ್ರ್ಯದ ಹೊಸ ಆಯಾಮವನ್ನು ನೀಡಿದರ. ಧರ್ಮಗಳು ಸಹ ಅವರನ್ನು ತಿರಸ್ಕರಿಸಲಿಲ್ಲ, ಬದಲಿಗೆ ಗೌರವದಿಂದ ಸ್ವೀಕರಿಸಿದವು. ಮಹಾಭಾರತ, ಬೌದ್ಧ ಧರ್ಮಗ್ರಂಥಗಳಂತಹ ಧಾರ್ಮಿಕ ಗ್ರಂಥಗಳು ಸಹ ಇವರನ್ನು ಗೌರವಿಸಿದೆ.